ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬನ್ನಿ ಫ್ರೆಂಡ್ಸ್, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಬ್ಲಾಗಲ್ಲಿ ಇವತ್ತು ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ಎಲ್ಲ ವೀಡಿಯೋಸ್ ವಾಚ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನಮ್ಮ ಈ ವಿಡಿಯೋದಲ್ಲಿ ಏನು ವಿಶೇಷತೆ ಇದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ನಾನು ಸ್ವಲ್ಪ ಚಿತ್ರಾನ್ನ ಮಾಡಬೇಕಂತ ಯಾವ ಥರ ಚಿತ್ರಾನ್ನ ಮಾಡ್ತಾ ಇದ್ದೇನೆ ಅಂದರೆ ಬೇರೆ ಥರ ನೋಡಿರಿ. ಚಿತ್ರಾನ್ನ ಇಷ್ಟು ಅನ್ನ ತಗೊಂಡಿದ್ದೇನೆ ನೋಡಿರಿ. ಚಿತ್ರಾನ್ನಾಗ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೇನೆ ರೀ ಫ್ರೆಂಡ್ಸ್. ಮಾವಿನಕಾಯಿ ಹಣ್ಣಲ್ಲ ಕಾಯಿ, ಮಾವಿನಕಾಯಿ ಇದು ಚಿತ್ರಾನ್ನ ಮಾಡ್ತಾ ಇದ್ದೇನೆ ನೋಡಿರಿ. ನಾನು ಈ ಥರ ಇದಕ್ಕಿಷ್ಟು ನೋಡಿರಿ, ಒಂದು ಮಾವಿನಕಾಯಿ ಇತ್ತು, ಸ್ವಲ್ಪ ಹಳದಿ ಆಗೈತೆ ರೀ ಫ್ರೆಂಡ್ಸ್. ಅದು ನೋಡಿರಿ, ಇಷ್ಟು ಮಾವಿನಕಾಯಿ ಎರಡು ಇಟ್ಕೊಂಡಿದ್ದೀನಿ. ಹಾಗೆ ನೋಡಿರಿ, ಕರಿಬೇವು, ಮೆಣಸು, ಹಸೂರು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿಬಿಡ್ರಿ. ಇದು ಮೆಣಸಿನ್ಕಾಯಿ ಬೇಕಂತಲೇ ಇಲ್ಲ, ಅದಕ್ಕೆ ಖಾರ ಪುಡಿನೇ ಬೇಕು ನೋಡಿರಿ. ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ದೊಡ್ಡ ಸಾಸಿವೆ ಕಾಳು, ಅರಿಶಿನ, ಆಮೇಲೆ ಒಣ ಖಾರ ಬೇಕು ನೋಡಿರಿ ಫ್ರೆಂಡ್ಸ್. ಇದಕ್ಕೆ ಕರಿಬೇವು ತಗೊಂಡಿದ್ದೀನಿ. ಇಷ್ಟೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಫ್ರೆಂಡ್ಸ್ ಇವಾಗ ಮಾವಿನಕಾಯಿಯ ಚಿತ್ರಾನ್ನ ಮಾಡ್ತಾ ಇದ್ದೇನೆ ರೀ. ನಾನಿವಾಗ ಈ ಥರ ಮಾಡ್ತೇನೆ ನೋಡಿರಿ. ಅನ್ನ ನಾನು ಇಷ್ಟೇ ತಗೊಂಡಿದ್ದೀನಿ, ನಮ್ಮಿಬ್ಬರಿಗೆ ನಮ್ಮ ಮನೆಯವರು ಕೆಲಸಕ್ಕೆ ಹೋದ್ರಂತ ಇಷ್ಟೇ ತಗೊಂಡಿದ್ದೀನಿ. ಬೇಕಿದ್ದರೆ ನೀವು ಎಷ್ಟು ಜನ ಇದ್ದೀರಿ ಅಂತ ಮೆಜರ್ಮೆಂಟಲ್ಲಿ ಎಷ್ಟು ಬೇಕು, ಜಾಸ್ತಿ ಜನ ಇದ್ದರೆ ಈ ವಸ್ತುಗಳೆಲ್ಲ ಜಾಸ್ತಿನೇ ಹಾಕಬೇಕು. ಮಾವಿನಕಾಯಿನೂ ಒಂದು ಹಾಕೋದ್ರಲ್ಲಿ 2 ಹಾಕಬೇಕು. ರೈಸು ಕೂಡ ಜಾಸ್ತಿ ಇರಬೇಕು ನೋಡಿರಿ. ನಮ್ಮಿಬ್ಬರಿಗಂತ ನಾನು ಇಷ್ಟು ತಗೊಂಡಿದ್ದೀನಿ, ಇಬ್ಬರ ಮೆಜರ್ಮೆಂಟಿಗೆ ತಕ್ಕಂತೆ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ಇವಾಗ ಗ್ಯಾಸಲ್ಲಿ ಎಲ್ಲ ರೆಡಿ ಮಾಡ್ಕೊಳ್ತೀನಿ ನೋಡಿರಿ ಫ್ರೆಂಡ್ಸ್. ಹಿಂಗೆ ನೋಡಿರಿ, ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಇವಾಗ ಎಣ್ಣೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಸಮರ್ ನೋಡಿರಿ, ಬೆಳಗ್ಗೆನೇ ಹೋಗಿ ಹಾಲು ತಗೊಂಡು ಬಂದಿದ್ದಾರೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಎಣ್ಣೆ ಹಾಕ್ಕೋಬೇಕು ನೋಡಿರಿ. ಸ್ವಲ್ಪ ಕಾಯಬೇಕು ನೋಡಿರಿ ಎಣ್ಣೆ. ಆಮೇಲೆ ಮಸಾಲೆ ಎಲ್ಲ ತಯಾರಿ ಮಾಡ್ಕೊಳ್ತೇನೆ ನಾನು ಇವಾಗ. ನೋಡಿರಿ, ಎಣ್ಣೆ ಕಾದಿದೆ, ಅದಕ್ಕೆ ಈರುಳ್ಳಿ ಹಾಕೋಬಿಡ್ತೇನೆ ನಾನು. ಈರುಳ್ಳಿನೇ ಮೇನ್ ರೀ. ಫಸ್ಟು ಈರುಳ್ಳಿ ಚೆನ್ನಾಗಿ ಇದಾಗಬೇಕು, ಆಮೇಲೆ ಉಳಿದಿದ್ದು ಹಾಕ್ಕೊಳ್ತೀನಿ ಫ್ರೆಂಡ್ ನಾನು. ನೋಡಿರಿ, ಈ ಥರ ಚೆನ್ನಾಗಿ ಚಮಚದಿಂದ ಈ ಥರ ಎಲ್ಲ ಇದು ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಬೇರೆ ಮಸಾಲೆ ಹಾಕೋಬೇಕು ನೋಡಿರಿ. ಮಾವಿನಕಾಯಿ ಆಮೇಲೆ ಹಾಕೋಬೇಕು. ಒಂದು ಸ್ವಲ್ಪ ಈರುಳ್ಳಿನ ಇದು ಚೆನ್ನಾಗಿ ಬೆಂದು ಬರಲಿ. ಇದರಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಬೇಕಿದೆ ಈರುಳ್ಳಿ. ಇವಾಗ ನೋಡಿರಿ, ಇವಾಗ ಮಾವಿನಕಾಯಿ ಹಾಕೋಣ ನನಗೆ. ಈ ಥರ ಎಲ್ಲ ಸೇರಿಸ್ಕೋಬೇಕು ನೋಡಿರಿ. ಇವಾಗ ಇದಕ್ಕೆ ನಾನು ಇದಿಷ್ಟನ್ನು ಹಾಕ್ಕೊಬಿಡ್ತೇನೆ. ನಿಮಗೆ ಖಾರ ಪುಡಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಒಬ್ಬರು ಖಾರ ತಿನ್ನೋರು ಇರ್ತಾರೆ, ಇಲ್ಲ ಅಂತ ಒಬ್ಬರು ಇರ್ತಾರೆ, ನೋಡಿ ಹಾಕ್ಕೊಳ್ರಿ. ನೋಡಿರಿ, ಎಷ್ಟು ಚೆನ್ನಾಗಿ ಒಂಥರ ಪಲ್ಯ ಆದಂಗೆ ಆಯಿತು. ಇದು ಪಲ್ಯನೂ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಚಟ್ನಿ ಅಂತಾರಲ್ಲ ಆ ಥರ, ಈ ಥರ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡು ಇಟ್ಕೊಂಡು ತಿನ್ಬೋದು ಬೇಕಿದ್ರೆ. ಚಟ್ನಿನೂ ತುಂಬ ಸಖತ್ತಾಗುತ್ತೆ ಇದಕ್ಕೆ. ನೋಡ್ರಿ ಫ್ರೆಂಡ್, ಪಲ್ಯ ರೆಡಿ ಆಗೈತಿ. ಇವಾಗ ಇದನ್ನು ಕೆಳಗೆ ಇಳಿಸ್ಕೊಂಡು ಅನ್ನ ಎಲ್ಲ ಸೇರಿಸ್ಕೊಬಿಡೋಣ ಫ್ರೆಂಡ್ಸ್. ಇವಾಗ ಮೇಲ್ಗಡೆನೇ ಅಂದರೆ ಹೈಟ್ ಆಗುತ್ತೆ ನನಗಿಲ್ಲಿ, ಅದಕ್ಕೆ ಕೆಳಗೆ ಇಳಿಸ್ಕೊಂಡು ಸೇರಿಸ್ಕೊತೀನಿ ನೋಡಿರಿ. ಇವಾಗ ನೋಡಿರಿ ಫ್ರೆಂಡ್ಸ್, ನಾನು ಇದರಲ್ಲಿ ಅನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ನೋಡಿರಿ, ನೋಡೋಕ್ಕೆ ಎಷ್ಟು ಸೂಪರ್ ಕಾಣುತ್ತೆ ಅಂತ. ಅನ್ನ ಮಾತ್ರ ತುಂಬ ಉದುರಾಗಿರಬೇಕು ಫ್ರೆಂಡ್ಸ್, ಹಂಗಿದ್ರೆ ತುಂಬ ಸಖತ್ತಾಗುತ್ತೆ ನೋಡಿರಿ ಇದು.
ನೋಡಿರಿ ಇವಾಗ ನಾನು ಚೆನ್ನಾಗಿ ಕಲಿಸ್ಕೊಬಿಡ್ತೇನೆ ನೋಡಿರಿ. ಇವಾಗ ನೋಡಿರಿ ಒಂದು ತಟ್ಟೆ ಅನ್ನ ತಗೊಂಡಿದ್ದೇನೆ ನಾನು. ನನ್ನ ಇಂಪಿರಿಗೆಲ್ಲ ಫ್ರೆಂಡ್ಸ್ ಸಾಕು. ನಮ್ಮ ಮನೆಯವ್ರು ಕೂಡ ಅವ್ರು ಬೆಳಗ್ಗೆನೇ ಸ್ವಲ್ಪ ಬ್ರೆಡ್ಡು ಅವೆಲ್ಲ ತಿಂದು ಹೋಗ್ಬಿಟ್ರು. ಕೆಲಸ ಏನು ಬೇಗ ಇಂಥದ್ದು ಕಲ್ಲು ಬಂದಿದ್ದಾವೆ ಇಳಿಸ್ಬೇಕು ಅಂತ ಹೋಗ್ಬಿಟ್ರು. ಅದಕ್ಕೆ ಅವ್ರು ಬರೋಷ್ಟಲಿಗೆ ಮತ್ತು ಮಧ್ಯಾಹ್ನ ಆಗುತ್ತೆ, ತಿನ್ನಲ್ಲ ಅವರಿದು ಚಿತ್ರಾನ್ನ. ಅದಕ್ಕೆ ಅವರಿಗೆ ಬಿಸಿ ಅನ್ನ ಸಾಂಬಾರು ಮಾಡಿಕೊಟ್ರೆ ತಿಂತಾರೆ ಅವರು. ನಮ್ಮಿಬ್ಬರಿಗೆಲ್ಲ ನಾನು ಇದನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಕಲಿಸ್ಕೊಳ್ತೀನಿ ಫ್ರೆಂಡ್ಸ್. ಇವಾಗ ಚೆನ್ನಾಗಿ ನೋಡಿರಿ ಫ್ರೆಂಡ್ಸ್, ನಮ್ಮ ಮಾವಿನಕಾಯಿಯ ನೋಡಿರಿ ಚಿತ್ರಾನ್ನ ರೆಡಿ ಆಯ್ತು ನೋಡಿರಿ. ಒಂಥರ ಪುಳಿಯೋಗರೆ ಕಾಣಂಗೆ ಕಾಣ್ತೈತೆ, ಸಖತ್ತಾಯ್ತು ನೋಡಿರಿ ಅನ್ನ. ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಇದು ಹೆಂಗಿರುತ್ತೆ ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ. ನಮಗೂ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ಹುಳಿ ಹುಳಿಯಾಗಿ ತಿನ್ನಲಿಕ್ಕೆ ಸೂಪರಾಗಿರುತ್ತೆ. ಈ ಥರ ಆಗಿದೆ ನೋಡಿರಿ ಫ್ರೆಂಡ್ಸ್. ನೋಡಿರಿ ಈ ಗಿಳಿಗೆ ಇವಾಗ ಹೊರಗಡೆ ಕಟ್ಟಬೇಕು ನೋಡಿರಿ. ಇವನೇನೋ ಕಿತಾಪತಿ ಮಾಡಕ್ಕೆ ನಾನು ಕಟ್ಟ ಕಟ್ಟ ಕ್ಯಾಕತ್ತಾರ ರೀ. ಓಯ್ ತೂತು ಬಿಟ್ಟೋಗ್ಬಿಟ್ಟೆ, ಕ್ಯಾಕತ್ತಾರ. ಹೊರಗೆ ತಗೊಂಡೋಗಿ ಇವರಿಗೆ ತೂಗ ನೇರಿಸ್ಬೇಕು ನೋಡ್ರಿ. ಅಲ್ಲಿ ಗಿಳಿ ನೋಡ್ಕೊತ ಕುಂದಿರ್ತವೆ. ಏನಾರು ತಿನ್ನಿಸ್ಬೇಕು ಇವ್ರಿಗೆ ಫಸ್ಟು. ಹೌದು ನೋಡಿರಿ, ಟಾಮೂನು ಈಗ ಮಾವಿನಕಾಯಿಯ ಚಿತ್ರಾನ್ನ ತಿಂತಾನೆ. ಇವಾಗ ಆಟಮ್ ಬಾ ಆಗ್ಬಿಟ್ಕ. ನೋಡ್ರಿ ಇಂತ್ಲಗಡೆ ಎಷ್ಟು ಸ್ವಚ್ಛ ಐತೆ ಇವತ್ತು. ಪಾರಿವಾಳ ಬಿಟ್ಕೊಂಡಿಲ್ಲ ನೋಡ್ರಿ. ಒಳಗಡೆ ಹಾಕಿ ಮುಚ್ಚಿಬಿಟ್ರನ್ರಿ. ಯಾಕೋ ಪಾರಿವಾಳ ಅದು ಅಲ್ಲಿ ಮೇಲ್ಗಡೆ ಎಂಥದ್ದು ಅಂತ ಶಿಖರ ಅನ್ನಪ್ಪ, ಅದಕ್ಕೆ ಏನಂತಾರೋ ಗೊತ್ತಿಲ್ಲ. ಹದ್ದು ಏನೋ ಅಂತಾರಲ್ರಿ, ಅದು ತಿರುಗಾಡ್ತಾ ಇದಾವಂತೆ, ಪಾರಿವಾಳಕ್ಕೆ ಹೊಡಿತಾವಂತೆ. ಅದಕ್ಕಾಗಿ ಇವತ್ತು ಪಾರಿವಾಳ ಬಿಟ್ಟಿಲ್ಲ ನೋಡ್ರಿ. ಸಮೀರ ಹಿಡ್ಕೊಂಡು ಹೋಗ್ಬಿಡ್ತಾವಂತವ್ರಿಗೆ. ನೋಡ್ರಿ ನೀರು ಎಷ್ಟು ಬಿಟ್ಟಿದ್ದಾರೆ ಫ್ರೆಂಡ್ಸ್. ಇವತ್ತು ಒಂದೊಂದು ದಿವಸ ನೀರೇ ಬರಲ್ಲ ನೋಡ್ರಿ. ಇವತ್ತು ಸುಮ್ಮನೆಲ್ಲ ಫುಲ್ ಆಗಿದೆ, ಹೋಗೇ ಹೋಗ್ತಾ ಇದೆ ನೀರು ಇವತ್ತು. ನೋಡ್ರಿ ಎಷ್ಟು ಹಾಕೋಣ ನೀರು. ಹಂಗೆ ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ ತಿಕ್ಬೇಕು ಫ್ರೆಂಡ್ಸ್. ಇಲ್ಲ ನೋಡ್ರಿ ಪಾಪ ಹೊರಗಡೆ ನೋಡ್ರಿ ಏನೋ ವಲಿಮಾ ಇದೆ ಅಂತ ಹೋಗ್ಬಿಟ್ಟ. ಮದುವೆ ವಲಿಮಾ ಅಂದರೆ ಮುಂದೆ ಇರ್ತಾನೆ ನೋಡ್ರಿ. ಪಾರಿವಾಳಕ್ಕೆ ಇವತ್ತು ಬಿಟ್ಟೇ ಇಲ್ಲ ಹೊರಗಡೆ. ಪಾಪ ಅವು ಒಳಗಡೆನೇ ಇದಾವೆ ನೋಡ್ರಿ. ಸಂಜೆ ಬಂದುಬಿಡ್ತಾನೆ ನೋಡ್ರಿ ಎಲ್ಲ. ಇದು ಅಲ್ಲಿ ಮಟ್ಟ ಮಳೆ ಮೋಡಾಗಿ ಮಳೆ ಬರೋದರ ಆಗ್ಬಿಡುತ್ತೆ. ಬಿಡಬೇಕು ಬೇಡ ಪಾಪ, ಇನ್ನೂ ಬಿಟ್ಟಿಲ್ಲ ನೋಡ್ರಿ. चांदू पिंकू बाहर छोड़ा नहीं भैया आज. चांदू को नहीं छोड़ा, जाता था ಅವನೇ, ಹೋಗ್ತಿದ್ದ ಅವ್ನು. ಬೆಳಗ್ಗೆ ಹೋದರೆ ಸಂಜೆ ಮಧ್ಯಾಹ್ನ ಹಿಂಗೆ ಬರ್ತಾ ಇದ್ದಾನೆ. ಪಾಪ ಇವತ್ತು ಲಾಕ್ ಮಾಡಿಬಿಟ್ಟಿದ್ದಾನೆ ನೋಡ್ರಿ. ಅವನಿಗೆ ಎಲ್ಲ ಒಳಗಡೆನೇ ಕೂತ್ಕೊಂಡಿದ್ದಾನೆ. ಅಂದರೆ ಈ ಜಾಲರಿ ಇದ್ದಕ್ಕೆ ಚೆನ್ನಾಗೈತೆ ನೋಡ್ರಿ. ಹೊರಗಡೆ ಎಲ್ಲ ನೋಡ್ಕೊಂತ ಕುಂದಿರ್ತಾವೆ. ಒಳ್ಳೆ ಜಾಲರಿ ಚೆನ್ನಾಗೈತಿ. ಎಲ್ಲ ಹೊರಗಡೆ ಏನೇನು ನಡೀತಾ ಇದೆ ಎಲ್ಲ ನೋಡ್ಕೊಂತ ಕೂತ್ಕೊಬಿಡ್ತಾರೆ ಸುಮ್ಮನೆ. ಎಲ್ಲ ಗಾಳಿನೂ ಹತ್ತುತ್ತೆ ಅವರಿಗೆ. ಅಲ್ಲಿ ಪೂರಿ ಸಂಪಾಗಿ ತಿನ್ನಾಕ ಕುಂತು ನೋಡ್ರಿ. ಈ ಎಲೆ ಭಾರಿ ಇಷ್ಟಪಟ್ಟು ತಿಂತಾವೆ ನೋಡ್ರಿ ಅವು. ಪಾಪ ಕಟ್ಟಿದಲ್ಲೇ ಕಟ್ಟದವರಿಗೆ ಏನು ಮಾಡ್ತೀವಿ ಕೆಲಸ. ಹೊರಗಡೆ ಅಲ್ಲಿ ಇಲ್ಲಿ ಕಟ್ತಾ ನಿಲ್ಬಿಡ್ತೀನಿ. ನಮ್ಮ ಮನೆಯವ್ರು ನೋಡಿದರೆ ಆ ಕಡೆ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಸಮೀರ್ ಅಂತೂ ಹಿಡಿಯಲ್ಲ ಬಿಡ್ರಿ ಕುರಿಗೆ. ಹಿಂಗಾಗುತ್ತೆ ನೋಡ್ರಿ ನಮ್ಮ ಮನೆ ಕೆಲಸ. ಟಾಮು ಬಂದ ನೋಡ್ರಿ. ನನ್ನ ಧ್ವನಿ ಬರೋಂಗಿಲ್ಲ, ಎಲ್ಲಿ ಹೋದ್ರೂ ಓಡ್ಬರ್ತಾನೆ ನೋಡ್ರಿ. ಬೆಳಗ್ಗೆ ಆದರೆ ಹಿಂತ್ಲ ಕಡೆ ಕುಂದಿರ್ತಾನೆ, ರಾತ್ರಿ ಅದೇ ಮುಂಚೆ ಕಡೆ ಬಂದು ಕೂತ್ಕೊಂತಾನೆ ನೋಡ್ರಿ.